ಜೀವನದಲ್ಲಿ ನಾವು ಒಂದು ಕನಸನ್ನ ಮುರಿದು ಹೋಯಿತು ಎಂದು ಚಿಂತೆಗೆ ಒಳಗಾಗುವುದನ್ನು ಬಿಟ್ಟು, ಒಂದು ಕನಸು ನುಚ್ಚು ನೂರಾದ ಮೇಲೆ ಮತ್ತೊಂದು ಕನಸನ್ನ ಕಾಣುವುದನ್ನು ಶುರು ಮಾಡಬೇಕು. ಆಗಲೇ ಬದುಕು ಎನ್ನುವುದು ಶುದ್ಧವಾಗಿ ಇರಲು ಪ್ರಾರಂಭವಾಗುವುದು. ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಅನುಭವಿಸಲು ಮಾನಸಿಕವಾಗಿರುವಂತಹ ಸ್ಥಿತಿಯೂ ಕೂಡ ಅಷ್ಟೇ ಚೆನ್ನಾಗಿ ಇರಬೇಕಾಗುತ್ತದೆ. ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಎನ್ನುವುದು ನಿನಗೆ ಗೊತ್ತಾಗುವುದೇ ಇಲ್ಲ. ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡಾಗ ಮಾತ್ರ ನಿನ್ನವರು ಯಾರು ಎನ್ನುವುದು ನಿನಗೆ ಗೊತ್ತಾಗುವುದು. ನಂಬಿಕೆ ಅನ್ನುವಂತಹ ಪದವು ತುಂಬಾನೇ ಪವಿತ್ರವಾದದ್ದು. ಅದನ್ನು ಗೌರವದಿಂದ ಉಳಿಸಿಕೊಳ್ಳಿ. ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಳ್ಳಲೇಬೇಡಿ. ನಿಮ್ಮ ನಂಬಿಕೆಯನ್ನು ನೀವು ಯಾವತ್ತಿಗೂ ಕೂಡ ಕಳೆದುಕೊಳ್ಳಬೇಡಿ. ನಂಬಿಕೆಯಿಂದಲೇ ಗೌರವವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗುವುದು. ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರವನ್ನು ಯಾವತ್ತಿಗೂ ಕೂಡ ಪಡಲು ಹೋಗಬಾರದು. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಅದರದ್ದೇ ಆಗಿರುವಂತಹ ಮಹತ್ವವಿದೆ. ಸಂದರ್ಭದಲ್ಲಿ ಬಂದಾಗ ಬೆಲೆ ತಿಳಿಯುತ್ತದೆ. ಬಡತನ ಎನ್ನುವುದು ಕಣ್ಣೀರಿಂದ ಹೋಗುವುದಿಲ್ಲ, ನಮ್ಮ ಬೆವರ ಹನಿಯಿಂದ ಹೋಗುತ್ತದೆ. ಸಮಯವನ್ನು ಎಂದಿಗೂ ಕೂಡ ವೇಷಿಸಬೇಡಿ. ಏಕೆಂದರೆ ಕೇವಲ ಅದು ಮಾತ್ರವೇ ಮನುಷ್ಯನ ನಿಜ ಸ್ವರೂಪವನ್ನು ನಮಗೆ ತೋರಿಸುತ್ತದೆ. ಸಮಯವನ್ನು ಯಾರು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ತಾವು ಅಂದುಕೊಂಡಿರುವಂತಹ ಗುರಿಯನ್ನು ತಲುಪಲು ಸಾಧ್ಯವಾಗುವುದು. ಸಮಾಜಕ್ಕೆ ಹೆದರಿ ನಿಮ್ಮ ನಿರ್ಧಾರಗಳನ್ನು ನೀವು ಎಂದಿಗೂ ಕೂಡ ಬದಲಾಯಿಸಲು ಹೋಗಬಾರದು. ಸಮಾಜವು ನಿಮಗೆ ಸಲಹೆಯನ್ನು ಕೊಡುತ್ತದೆ, ಆಹಾರವನ್ನು ಎಂದಿಗೂ ಕೂಡ ಕೊಡಲು ಬರುವುದಿಲ್ಲ. ಸಮಾಜದಲ್ಲಿ ಇರುವಂತಹ ಕೆಲವು ಜನರು ಮಾತನಾಡುವುದನ್ನು ಬಿಟ್ಟು ಬೇರೆಯವರಿಗೆ ಕೆಲಸವೇ ಇರುವುದಿಲ್ಲ. ಅಂಥವರ ಮಾತಿಗೆ ತಲೆಯನ್ನು ಕೆಡಿಸಿಕೊಳ್ಳದೆ ಸದಾ ನಿಮ್ಮ ಗಮನ ಎನ್ನುವುದು ನಿಮ್ಮ ಗುರಿಯ ಕಡೆಗೆ ಇರಬೇಕಾಗುತ್ತದೆ. ನಿಮ್ಮ ಪರಿಸ್ಥಿತಿಗಳು ಕೆಟ್ಟದ್ದಿರುವಾಗ ಸಮಯ ಮತ್ತು ದೇವರನ್ನು ನೀವು ಬಲವಾಗಿ ನಂಬಬೇಕು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿಯು ಇರುತ್ತದೆ. ಪರಮಾತ್ಮನನ್ನು ನಂಬಿದಾಗ ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ. ಒಂದು ವೇಳೆ ನಿಮ್ಮ ಸಂಬಂಧಿಕರಾಗಲಿ ಸ್ನೇಹಿತರೇ ಆಗಲಿ ನಿಮ್ಮ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರದೇ ಇದ್ದರೂ ಕೂಡ ಪರವಾಗಿಲ್ಲ. ಆದರೆ ನೀವು ನಂಬಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಕಷ್ಟ ಕಾಲದಲ್ಲಿ ನಿಮ್ಮ ಸಹಾಯಕ್ಕೆ ಬಂದೇ ಬರುತ್ತಾನೆ. ಹಾವಿನ ಹಾಲಿನಲ್ಲಿ ಇರುವಂತಹ ವಿಷಯಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿ ಇರುವಂತಹ ಅಸೂಯೆ ಅತ್ಯಂತ ಅಪಾಯಕಾರಿ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನಾವು ಒಂದು ವೇಳೆ ಹಾವನ್ನು ಕೂಡ ನಂಬಬಹುದು, ಆದರೆ ಮನುಷ್ಯನ ನಗೆಯಲ್ಲಿಯೇ ಇರುವಂತಹ ವಿಷವನ್ನು ನಂಬಲು ಸಾಧ್ಯವೇ ಇಲ್ಲ. ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಸಾಧ್ಯತೆ ಇದ್ದರೆ ಫಲ ಎನ್ನುವುದು ದೇವರು ಯಾವ ರೂಪದಲ್ಲಾದರೂ ನಮ್ಮ ಜೀವನದಲ್ಲಿ ಕರುಣಿಸಬಹುದು. ಪ್ರಾಮಾಣಿಕತೆ, ಸತ್ಯ, ಧರ್ಮದಿಂದ ಜೀವನವನ್ನು ಕಳೆಯುತ್ತಾರೆಯೋ ಅವರಿಗೆ ಖಂಡಿತವಾಗಿಯೂ ಒಳ್ಳೆಯ ದಿನಗಳು ಜೀವನದಲ್ಲಿ ಬಂದೇ ಬರುತ್ತವೆ. ಇನ್ನೊಬ್ಬರ ಭಾವನೆಗಳ ಜೊತೆಗೆ ಯಾವುದೇ ಕಾರಣಕ್ಕೂ ಆಟವಾಡಲು ಹೋಗಲೇಬಾರದು. ಅವರನ್ನು ಹಾಗೆ ಒಂದು ವೇಳೆ ನೀವೇನಾದರೂ ಮಾಡಿದ್ದೇ ಆದರೆ ಅವರನ್ನು ಕೊಂದಷ್ಟೇ ಶಾಪ ನಿಮಗೆ ತಟ್ಟುತ್ತದೆ. ನಿನಗೆ ಅವಮಾನವನ್ನು ಯಾರೇ ಮಾಡಲಿ ಸಾಧನೆ ಮಾಡುವಂತಹ ಗುಣ ನಿಮ್ಮಲ್ಲಿರಲಿ. ತುಳಿಯುವವರು ಎಷ್ಟೇ ಜನ ಇರಲಿ ಬೆಳೆಯುವಂತಹ ಮನಸ್ಸು ನಿಮ್ಮಲ್ಲಿರಲಿ. ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರವನ್ನು ಮಾಡುತ್ತಾರೆ. ಅದೇ ಮೆಟ್ಟಿಲುಗಳು ಆದರೆ ತುಳಿದು ನಿಮ್ಮ ಚಪ್ಪಲಿಯನ್ನು ಬಿಡುತ್ತಾರೆ. ಜನರು ಸಾಧಿಸುವ ಮೊದಲು ಒಂದು ರೀತಿಯಲ್ಲಿ ಮಾತನಾಡಿಸುತ್ತಾರೆ, ಜನ ಸಾಧಿಸಿದ ನಂತರ ಒಂದು ರೀತಿಯಲ್ಲಿ ಮಾತನಾಡಿಸುತ್ತಾರೆ. ನಿಮ್ಮ ಜೀವನವೂ ಕೂಡ ಹಾಗೆ. ಸಾಧಿಸಿ ತೋರಿಸಿದ ಮೇಲೆ ನಮ್ಮವರು ಅಂತಾರೆ, ಒಂದು ವೇಳೆ ಸೋತರೆ ಅವನ್ಯಾರು ನಮಗೆ ಗೊತ್ತೇ ಇಲ್ಲ ಎಂದು ಹೇಳುತ್ತಾರೆ. ಕೆಲವು ಜನ ಮನಸ್ಸು ಶಾಂತಿಯಿಂದ ಬದುಕುತ್ತಾರೆ. ಇನ್ನು ಕೆಲವು ಜನರು ಬೇರೆಯವರ ಮನಸ್ಸನ್ನು ಹದಗೆಡಿಸುತ್ತಾ ಅವರ ಮನಸ್ಸನ್ನು ಒಡೆಯುವಂತಹ ಕೆಲಸದಲ್ಲಿ ಭಗ್ನರಾಗಿರುತ್ತಾರೆ. ನಿಭಾಯಿಸಲು ಯೋಗ್ಯತೆ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಯಾವುದೇ ರೀತಿಯ ಅಧಿಕಾರವನ್ನು ಕೊಟ್ಟರೂ ಕೂಡ ಅದು ವ್ಯರ್ಥವೇ ಆಗುವುದು. ಜವಾಬ್ದಾರಿಯಾಗಲಿ ಆತನಿಗೆ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಕೊಟ್ಟರೂ ಕೂಡ ಅದು ಯಾವುದೇ ರೀತಿಯಲ್ಲೂ ಕೂಡ ಲಾಭವಾಗಲು ಸಾಧ್ಯವಿಲ್ಲ.
ಬಂಗಾರವೇ ದೊಡ್ಡದು ಎಂದು ತಿಳಿದುಕೊಂಡಿರುವಂತಹ ಮೂರ್ಖರಿಗೆ ವಜ್ರದ ಬೆಲೆ ಎನ್ನುವುದು ಗೊತ್ತಾಗುವುದೂ ಇಲ್ಲ. ಅದು ಕೊನೆಯವರೆಗೂ ಕೂಡ ಗೊತ್ತಾಗುವುದಿಲ್ಲ. ಜೀವನದಲ್ಲಿ ಯಾವಾಗಲೂ ಒಂದೇ ಸಲ ಅವಕಾಶಗಳು ನಮ್ಮನ್ನು ಹುಡುಕುತ್ತಾ ಬರುವುದು. ಅಂತಹ ಅವಕಾಶಗಳು ಸಿಕ್ಕಾಗ ಅಂತಹ ಅವಕಾಶಗಳನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಸುರಿದ ಮಳೆ ಹೋದ ಮೇಲೆ ಮತ್ತೆ ಎಂದಿಗೂ ಕೂಡ ಬಾರದು. ಹಾಗಂತ ಅದರೊಳಗೆ ನೀವು ಕಳೆದು ಹೋಗಬಾರದು. ಕೈ ಒಳಗಿನಿಂದ ಕೈಗೆ ಸಿಗಲಾರದೆ ಇರುವಂತಹ ನಾಳೆಗಳ ಚಿಂತೆಯನ್ನ ಬಿಟ್ಟು ಬಿಡಬೇಕು. ಕಣ್ಣ ಎದುರಿಗೆ ಇರುವಂತಹ ಈ ಕ್ಷಣವನ್ನು ನಾವು ಬದುಕುವಂತಹ ಸೊಗಸನ್ನ ನಮ್ಮದಾಗಿಸಿಕೊಳ್ಳಬೇಕು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಯಾರಿಗೂ ಕೂಡ ಅರ್ಥವಾಗದೆ ಉಳಿದು ಬಿಡಬೇಕು. ನಮ್ಮ ಬದುಕೆ ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಹಾಗೇ ಆಗುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಖಂಡಿತವಾಗಿಯೂ ಬಂದೇ ಬರುತ್ತೇನೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವು ಎನ್ನುವುದು ಇಲ್ಲವೇ ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳುಗಳು ಎನ್ನುವುದೇ ಇಲ್ಲ. ಈ ಪ್ರಸ್ತುತ ಸಮಾಜದಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದೆ. ಭಗವಂತನು ಕೆಲವರ ಬದುಕಿನಲ್ಲಿ ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ. ಆದರೆ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮಾಡಲು ಹೋಗುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನಾವು ತಾಳ್ಮೆಯನ್ನು ತೆಗೆದುಕೊಂಡು ಕಾದು ನೋಡಬೇಕು ಅಷ್ಟೇ. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆಯಲ್ಲಿ ಬರುತ್ತಾನೆ, ಹೋಗುವಾಗ ಕರ್ಮದ ಫಲವನ್ನು ಹೊತ್ತುಕೊಂಡು ಹೋಗುತ್ತಾನೆ. ಮನುಷ್ಯನು ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಬಗ್ಗೆ ಕಣ್ಣೀರನ್ನು ಇಟ್ಟು ಕೆಲಸವನ್ನು ಮಾಡಿದರೆ ಅದರಿಂದ ನಿರಾಶೆಗಳೇ ಹೆಚ್ಚಾಗುವುದು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಎನ್ನುವುದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ಬರುವಂತಹ ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯಬೇಕಾಗುತ್ತದೆ. ಸದಾ ಸುಖ ಸಂತೋಷಗಳನ್ನು ಜ್ಞಾನಿಸುತ್ತಿದ್ದರೆ ಮುಂದೆ ಸುಖಿಯಾಗಿಯೇ ಬದುಕುತ್ತೇವೆ. ಏಕೆಂದರೆ ಮನಸ್ಸು ಎನ್ನುವುದು ಯಾವುದರ ಬಗ್ಗೆ ಹೆಚ್ಚಾಗಿ ಧ್ಯಾನಗೊಳ್ಳುವುದೋ ಅದೇ ನಮ್ಮ ಜೀವನದಲ್ಲಿ ಸಕ್ರಿಯವಾಗುತ್ತಾ ಸಾಗುವುದು. ಹಾಗಾಗಿ ಧ್ಯಾನ ಮಾಡುವುದೇ ಆದರೆ ಒಳ್ಳೆಯ ವಿಚಾರಗಳತ್ತ ಧ್ಯಾನವನ್ನು ಮಾಡಿ. ಪರಮಾತ್ಮನಲ್ಲಿ ನಾವು ಏನನ್ನಾದರೂ ಬೇಡುವುದಾದರೂ ಪರಮಾತ್ಮನನ್ನೇ ಬೇಡು. ಏಕೆಂದರೆ ಆ ಶ್ರೀಕೃಷ್ಣ ಪರಮಾತ್ಮನು ನಿನ್ನವನಾದರೆ ಸರ್ವಸ್ವವೂ ಕೂಡ ನಿನ್ನದೇ ಆಗುವುದು. ಹೊಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಶ್ರೀಕೃಷ್ಣ ಪರಮಾತ್ಮನು ಸಮಯ ಬಂದಾಗ ತಿರುಗಿಸಿ ಹೊಡೆಯುವಂತಹ ತಾಕತ್ತನ್ನು ಕೂಡ ನಮಗೆ ನೀಡಿರುತ್ತಾನೆ. ನೀವು ಪ್ರಯತ್ನಿಸುವವರೆಗೂ ನಿಮ್ಮೊಳಗಿನ ಶಕ್ತಿಯ ಅರಿವು ಎನ್ನುವುದು ನಿಮಗೆ ಬರಲು ಸಾಧ್ಯವಿಲ್ಲ. ಹಾಗಾಗಿ ನಿರಂತರವಾಗಿರುವಂತಹ ಪರಿಶ್ರಮವನ್ನು, ನಿರಂತರವಾಗಿರುವಂತಹ ಪ್ರಯತ್ನವು ನಿಮ್ಮದಾಗಬೇಕು. ಒಂದು ವೇಳೆ ಮನುಷ್ಯನು ತನ್ನ ನಿರೀಕ್ಷೆಗಳ ಮೇಲೆ ನಿರಂಕುಶವನ್ನು ಹಾಕಿ ತನ್ನ ವಿಚಾರಧಾರೆಗಳನ್ನು ಬೇರೆ ಯಾವುದೋ ವ್ಯಕ್ತಿಯ ಪರಿವರ್ತನೆಗಳ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಮಾಡಿದರೆ ತಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟ ಆಗುವುದೇ ಇಲ್ಲವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ. ಯಾವ ರಾಜನೂ ಕೂಡ ಸದಾಕಾಲ ತನ್ನ ಜೀವಿತದವರೆಗೂ ಕೂಡ ರಾಜನಾಗಿ ಇರಲು ಸಾಧ್ಯವಿಲ್ಲ. ಹಾಗೆಯೇ ಯಾವ ಶ್ರೀಮಂತ ವ್ಯಕ್ತಿಯೂ ಕೂಡ ಶ್ರೀಮಂತನಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಯಾವ ಬಡವನೂ ಕೂಡ ಕೊನೆಯವರೆಗೂ ಬಡವನಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಪರಿವರ್ತನೆ ಎನ್ನುವುದು ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಜರುಗುತ್ತಾ ಸಾಗುವುದು. ಅದಕ್ಕೆ ಅನುಗುಣವಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿ ಇರುವುದು ಒಳ್ಳೆಯದಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕೂಡ ನಾವು ಕಲಿಯಬೇಕು. ಇಲ್ಲವೆಂದರೆ ನಮ್ಮ ತಪ್ಪುಗಳನ್ನು ಹೇಳುವವರ ಸಂಖ್ಯೆ ಹೆಚ್ಚಾಗುವುದು. ದೇವರು ನಮ್ಮ ಜೊತೆಗಿಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲವೇ ಇಲ್ಲ.
ದೇವರು ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ. ಯಾವಾಗ ಮನುಷ್ಯನು ತಾನು ಮಾಡಿರುವಂತಹ ಕರ್ಮದ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಕಳೆಯುತ್ತಾನೆಯೋ ಖಂಡಿತವಾಗಿಯೂ ಆಗ ಎಲ್ಲವೂ ಕೂಡ ಬದಲಾವಣೆಯಾಗುತ್ತಾ ಸಾಗುವುದು. ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಬದಲಾವಣೆಯಾಗುತ್ತಾ ಸಾಗಿಬಿಡುತ್ತದೆ. ನೀವು ಎಲ್ಲರೂ ಕೂಡ ಕೇಳೇ ಇರುತ್ತೇವೆ, ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗ ಇರುವುದನ್ನು ಕೇಳಿರುತ್ತೇವೆ. ಹಾಗೆಯೇ ಸೋತವನಿಗೂ ಕೂಡ ಜಾಗ ಇರುವುದನ್ನು ಕೇಳಿರುತ್ತೇವೆ. ಆದರೆ ಅಲ್ಲೇ ನಿಂತು ನೋಡುವವನಿಗಾಗಲಿ ಆಡುತ್ತಿರುವವರನ್ನ ನೋಡಿ ನಗುವವನಿಗಾಗಲಿ ಚರಿತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಾಗ ಎನ್ನುವುದು ಇರಲು ಸಾಧ್ಯವಿಲ್ಲ. ನಾವು ಜೀವನದಲ್ಲಿ ಏನಾದರೂ ಕೋಪದಿಂದ ಮಾತನಾಡಿದರೆ ನಮ್ಮ ಗುಣವನ್ನು ನಾವು ಕಳೆದುಕೊಳ್ಳುತ್ತೇವೆ. ಹಾಗೆಯೇ ಹೆಚ್ಚಾಗಿ ಮಾತನಾಡಿದರೆ ನಾವು ಮನಃಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಹಾಗೆಯೇ ನಾವು ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ನಾವು ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ನಾವು ವೇಗವಾಗಿ ಮಾತನಾಡಿದರೆ ಅದರ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ನಾವು ಕಳೆದುಕೊಂಡಿರುವುದೆಲ್ಲವನ್ನೂ ಕೂಡ ಗಳಿಸುತ್ತೇವೆ. ಹಾಗಾಗಿ ಅದೆಂತಹದ್ದೇ ಕೋಪ ಬರಲಿ, ಅದೆಂತಹ ವ್ಯಕ್ತಿಯೇ ಆಗಲಿ, ಎದುರಿಗೆ ಇರುವವನು ನೀವು ಪ್ರೀತಿಯಿಂದ ಮಾತನಾಡಿಸಿದರೆ ಅದೆಂತಹ ಮನಸ್ಸು ಆದರೂ ಕೂಡ ಕರಗಲೇಬೇಕು. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅವೆಲ್ಲವೂ ಕೂಡ ಉತ್ತಮವಾಗಿಯೇ ಆಗುತ್ತದೆ. ಮುಂದೆ ಏನಾಗುವುದು ಅದೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಮಾಡಲು ಹೋಗಬೇಡಿ. ನೀವು ಪ್ರಸ್ತುತ ವರ್ತಮಾನದಲ್ಲಿ ಬದುಕುವುದನ್ನು ಕಲಿತುಕೊಳ್ಳಿ. ನೀವು ಪ್ರಸ್ತುತ ವರ್ತಮಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಮಾತ್ರ ನಿಮ್ಮ ಮುಂದೆ ಬರುವಂತಹ ಭವಿಷ್ಯವು ಉಜ್ವಲವಾಗಿ ಇರಲು ಸಾಧ್ಯವಾಗುವುದು. ಈ ಬದುಕು ಎನ್ನುವುದು ನಿಧಾನವಾಗಿ ನಮಗೆ ಪಾಠವನ್ನು ಕಲಿಸುತ್ತದೆ. ನಿನ್ನತನವನ್ನು ನೀನು ಅಡವಿಟ್ಟು ಯಾರನ್ನೂ ಕೂಡ ನೀನು ಪ್ರೀತಿಸುವಂತಹ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರಿಗೂ ಯಾರೂ ಕೂಡ ಅನಿವಾರ್ಯವಲ್ಲ. ನಿನ್ನ ಒಂದು ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನವನ್ನು ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ನಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಪ್ರೀತಿಯನ್ನು ಗೌರವವನ್ನು ತೋರಿಸಬೇಕು. ಕತ್ತಲೆ ಇದ್ದಲ್ಲಿ ಮಾತ್ರ ದೀಪದ ಮಹತ್ವ ಎನ್ನುವುದು ಇರುತ್ತದೆ. ಬೆಳಕಿರುವಾಗ ಯಾರೂ ಕೂಡ ದೀಪಕ್ಕೆ ಬೆಲೆಯನ್ನು ಕೊಡುವುದಿಲ್ಲ. ಹಾಗೆಯೇ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಿದಾಗ ಮಾತ್ರ ನಮಗೆ ಬೆಲೆ ಎನ್ನುವುದು ಸಿಗುತ್ತದೆ. ಅದೇ ನಾವು ಜೀವನದಲ್ಲಿ ಏನೇ ಸಾಧನೆಯನ್ನು ಮಾಡಿಲ್ಲ ಎನ್ನುವುದಾದರೆ ಯಾರೂ ಕೂಡ ನಮಗೆ ಮಾತನಾಡಿಸಲು ಮುಂದೆ ಬರುವುದಿಲ್ಲ. ಜೀವನದಲ್ಲಿ ಏಕಾಂಗಿಯಾಗಿರುವುದನ್ನು ನಾವು ಮೊದಲು ಕಲಿಯಬೇಕು. ಏಕೆಂದರೆ ನಮ್ಮ ಜೀವನದಲ್ಲಿ ಕೊನೆಯ ತನಕ ಯಾರು ನಮ್ಮ ಜೊತೆಯಲ್ಲಿ ಮತ್ತು ಜೊತೆಯಾಗಿ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಏಕಾಂಗಿಯಾಗಿರುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ, ಆದರೆ ಸರಿಯಾದ ಸಮಯ ಬರುವವರೆಗೂ ನೀವು ಕಾಯಲೇಬೇಕು. ನಾನು ಮಾಡಬಹುದು ಎನ್ನುವುದು ಪ್ರಶ್ನೆ, ನಾನು ಏನು ಮಾಡಬಹುದು ಎನ್ನುವುದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಜೀವನ ಅನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದು ಎನ್ನುವಂತಹ ಭಯವಿದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎನ್ನುವಂತಹ ಛಲ ಇದ್ದೇ ಇರುತ್ತದೆ. ಹಾಗಾಗಿ ಬದುಕಿನಲ್ಲಿ ಸೋಲೇ ಬರಲಿ ಗೆಲುವೇ ಬರಲಿ ಎರಡನ್ನೂ ನೀವು ಸಮ ಪ್ರಮಾಣದಲ್ಲಿ ಸ್ವೀಕರಿಸಬೇಕು. ನಿಮ್ಮ ಜೀವನವನ್ನು ನೀವು ಎಷ್ಟು ಬದುಕುತ್ತೀರಿ ಎನ್ನುವುದು ಮುಖ್ಯವಲ್ಲ, ಬದಲಿಗೆ ನೀವು ಜೀವನದಲ್ಲಿ ಎಷ್ಟು ಸಂತೋಷವಾಗಿ ಇರುತ್ತೀರಿ ಎನ್ನುವುದು ಮುಖ್ಯವಾಗುತ್ತದೆ. ನಿಮ್ಮ ಬಗ್ಗೆ ಜನರು ಏನು ಯೋಚಿಸುತ್ತಿದ್ದಾರೆ ಎನ್ನುವುದು ಮುಖ್ಯವಲ್ಲ, ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತಿದ್ದೀರಿ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ಜನರ ಮಾತುಗಳಿಗೆ ಕಿವಿಯನ್ನು ಕೊಡಲು ಹೋಗಬೇಡಿ. ಸಾವಿರ ಜನರು ಸಾವಿರ ರೀತಿಯಲ್ಲಿ ಮಾತನಾಡುತ್ತಾರೆ, ನೀವು ಮಾತ್ರ ನಿಮ್ಮ ಕನಸುಗಳತ್ತ ಗಮನವನ್ನು ಕೊಡಿ. ಜೀವನದಲ್ಲಿ ಸಂತೋಷವಾಗಿ ಇರಲು ನೀವು ಬಯಸಿದರೆ ನಿಮ್ಮನ್ನು ಮರೆತವರನ್ನು ಮೊದಲು ಮರೆತು ಬಿಡಿ. ಇಲ್ಲವಾದರೆ ನೀವು ಅದೇ ಚಿಂತೆಯಲ್ಲಿ ಕೊರಗುತ್ತಾ ಜೀವನದಲ್ಲಿ ಏನನ್ನೂ ಕೂಡ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ.
ಹಾಗೆಯೇ ಕೊರಗುತ್ತಾ ಒಂದು ದಿನ ನೀವು ಸ್ಮಶಾನಕ್ಕೆ ಸೇರಬೇಕಾಗುತ್ತದೆ. ಜೀವನದಲ್ಲಿ ಏನಾಗುತ್ತದೆ ಎಂದು ನೀವು ಏಕೆ ಹೆದರುತ್ತಿದ್ದೀರಿ? ಏನೇ ಆಗಲಿ ಮುಂದೆ ಸಾಗುವುದೇ ಜೀವನದ ನಿಜವಾದ ಅನುಭವ ಎನ್ನುವುದನ್ನು ಮರೆಯಬೇಡಿ. ಜೀವನದ ದೊಡ್ಡ ಸತ್ಯ ಏನೆಂದರೆ ಮುಖ ಸುಳ್ಳು ಮಾಡಬಹುದು, ನಾಲಿಗೆ ಎನ್ನುವುದು ಕೂಡ ಸುಳ್ಳು ಹೇಳಬಹುದು, ಆದರೆ ಕಣ್ಣುಗಳು ಎಂದಿಗೂ ಕೂಡ ಸುಳ್ಳನ್ನು ಹೇಳುವುದಿಲ್ಲ. ಯೋಗ್ಯತೆ ಎನ್ನುವುದು ಹಣದಿಂದ ಬರುವುದಿಲ್ಲ. ಯೋಗ್ಯತೆ ಎನ್ನುವುದು ಒಳ್ಳೆಯ ಆಲೋಚನೆಗಳಿಂದ ಮಾತ್ರ ಬರಲು ಸಾಧ್ಯವಾಗುತ್ತದೆ. ಅಂತಹ ಯೋಗ್ಯತೆಯನ್ನು ನೀವು ಗಳಿಸಿಕೊಳ್ಳಬೇಕು. ಸೋಲಿನ ಭಯದಿಂದ ಮುಂದೆ ಸಾಗದ ವ್ಯಕ್ತಿ ಎಂದಿಗೂ ಕೂಡ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಸೋಲು ಆಯಿತು ಎಂದು ಜೀವನವೇ ಮುಗಿದು ಹೋಯಿತು ಎನ್ನುವುದಾಗಿ ಯಾರೂ ಕೂಡ ಯೋಚನೆಯನ್ನು ಮಾಡಲು ಹೋಗಬಾರದು. ಏಕೆಂದರೆ ಸೋಲಿನಿಂದಲೇ ಪ್ರತಿಯೊಬ್ಬರೂ ಕೂಡ ಬದುಕಿನಲ್ಲಿ ಗೆಲುವನ್ನು ಸಾಧಿಸಿ ಇರುತ್ತಾರೆ. ನೀವು ಸೋತವರ ಬದುಕಿನ ಜೀವನದ ಶೈಲಿಯನ್ನು ಕೇಳಿ ನೋಡಿ. ಅವರು ಅಷ್ಟು ಎತ್ತರಕ್ಕೆ ಬೆಳೆಯುವ ಮೊದಲು ಎಷ್ಟು ಬಾರಿ ಸೋತಿರುತ್ತಾರೆ ಎಂದು. ಈ ವಿಧಿಯ ಮಾರುಕಟ್ಟೆಯಲ್ಲಿ ಸ್ವಲ್ಪ ಮಂಡತನವೂ ಇರಬೇಕು. ಜನರು ಹೇಳುತ್ತಾರೆ, ಏಕೆಂದರೆ ಉದ್ದೇಶಗಳು ಮನುಷ್ಯರಿಗಿಂತ ಹೆಚ್ಚು ವೆಚ್ಚವಾಗುತ್ತದೆ. ಏನೇ ಆದರೂ ಕೂಡ ಜೀವನದಲ್ಲಿ ನಾನು ಹೆದರುವುದಿಲ್ಲ, ನಾನು ಅಂದುಕೊಂಡಿರುವಂತಹ ಗುರಿಯನ್ನು ಮುಟ್ಟುತ್ತೇನೆ ಎನ್ನುವಂತಹ ಮಂಡತನ ಅನ್ನುವಂತಹ ಛಲ ನಿಮ್ಮಲ್ಲಿ ಇರಬೇಕು. ಆಗ ಮಾತ್ರ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ಒಂದು ವೇಳೆ ನೀವು ತಪ್ಪು ಮಾಡಿದರೆ ತಪ್ಪನ್ನು ಒಪ್ಪಿಕೊಳ್ಳಿ. ನಿಮ್ಮ ತಪ್ಪುಗಳನ್ನು ಸಮರ್ಥಿಸಲು ವಾದಗಳನ್ನು ಮಾಡಬೇಡಿ. ಏಕೆಂದರೆ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಕೂಡ ಧೈರ್ಯ ಎನ್ನುವುದು ಬೇಕಾಗುತ್ತದೆ. ನಿಮ್ಮೊಂದಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಕ್ಷಣಗಳನ್ನು ಕಳೆಯಿರಿ. ಏಕೆಂದರೆ ಮನುಷ್ಯನಿಗೆ ಇನ್ನೊಂದು ಅವಕಾಶ ಸಿಗುತ್ತದೆ ಇಲ್ಲವೋ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಹಾಗಾಗಿ ಇದ್ದಷ್ಟು ದಿವಸ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಬದುಕನ್ನು ನಡೆಸಿ. ಜೀವನದಲ್ಲಿ ನಾನು ಯಾವತ್ತಿಗೂ ಕೂಡ ತಪ್ಪು ಮಾಡಿಲ್ಲ ಎಂದು ಹೇಳುವ ವ್ಯಕ್ತಿಯು ಹೊಸದನ್ನು ಮಾಡಲು ಎಂದಿಗೂ ಕೂಡ ಪ್ರಯತ್ನಿಸುವುದೂ ಇಲ್ಲ. ಸಮಯವು ಮನುಷ್ಯನನ್ನು ಎಂದಿಗೂ ಕೂಡ ಯಶಸ್ವಿಗೊಳಿಸುವುದಿಲ್ಲ. ಸಮಯದ ಸರಿಯಾದ ಬಳಕೆಯನ್ನು ಮಾಡುವಂತಹ ವ್ಯಕ್ತಿಯು ಯಶಸ್ವಿಯಾಗುತ್ತಾನೆ. ಹಾಗಾಗಿ ಸಮಯವನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು ಎನ್ನುವಂತಹ ಸತ್ಯವನ್ನು ಅರಿತುಕೊಳ್ಳಿ. ಆಗ ಜೀವನದಲ್ಲಿ ನೀವು ಸಾಧಿಸಿ ತೋರಿಸಬೇಕು ಎಂದುಕೊಂಡಿರುವಂತಹ ಗುರಿಯನ್ನು ತಲುಪುತ್ತೀರಾ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ. ಹಾಗೂ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಪ್ರತಿದಿನವೂ ಕೂಡ ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.